ಇವತ್ತು ನಾನು ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಗೋಲ್ಗಪ್ಪನ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಮೊದಲಿಗೆ ಸ್ವೀಟ್ ಪಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಸ್ವೀಟ್ ಪಾನಿನಲ್ಲಿ ಸ್ವಲ್ಪ ಖಾರ ಸಿಗಬೇಕು ಆ್ಯಂಡ್ ಖಾರ ಪಾನಿನಲ್ಲಿ ಲೈಟಾಗಿ ಒಂದು ಸ್ವೀಟ್ ಸಿಕ್ಕಿದ್ರೆ ಆ ಪಾನಿ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಸ್ಟಫಿಂಗ್ಗೆ ನಾವು ಪಲ್ಯ ರೆಡಿ ಮಾಡುವಾಗ ಕೈಯಲ್ಲೇ ಮ್ಯಾಶ್ ಮಾಡಬೇಕು. ಇದನ್ನು ಡೈರೆಕ್ಟಾಗಿ ಪಾನಿಲಿ ಅದ್ಬಿಟ್ಟು ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಗೋಲ್ಗಪ್ಪನ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಆಬ್ವಿಯಸ್ಲಿ ನಾವು ಎಲ್ಲರೂ ತಿಂದಿರ್ತೀವಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಫೇವ್ರೆಟ್ ಗೋಲ್ಗಪ್ಪ ಅಡ್ಡ ಇದ್ದೇ ಇರುತ್ತೆ. ಸೊ ಅವಾಗವಾಗ ಹೋಗಿ ನಾವು ತಿಂತಾ ಇರ್ತೀವಿ. ನಾವು ಅದನ್ನು ಮನೆಯಲ್ಲಿ ಯಾಕೆ ಮಾಡ್ಕೊಂಡು ತಿನ್ನಬಾರ್ದು? ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅವ್ರು ಮಾಡೋವಂಥ ಖಾರ ಪಾನಿ ಆಗಿರ್ಬೋದು, ಅಥವಾ ಸ್ವೀಟ್ ಪಾನಿ ಆಗಿರ್ಬೋದು, ಇಲ್ಲ ಮಾಡೋವಂಥ ಪಲ್ಯ ಆಗಿರ್ಬೋದು, ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮನೆಯಲ್ಲಿ ನಾವು ಮಾಡ್ಕೊಂಡು ತಿನ್ಬೋದು ಅಂತ. ಸೊ ಶುರು ಮಾಡೋಣ. ಸ್ಟ್ರೀಟ್ ಸ್ಟೈಲ್ ಗೋಲ್ಗಪ್ಪ ಮನೆಯಲ್ಲಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ. ಮೊದಲಿಗೆ ಸ್ವೀಟ್ ಪಾನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒಂದೊಂದೇ. ಮೊದಲಿಗೆ ಸ್ವೀಟ್ ಪಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋದು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅಂತ. ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅವರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಬೇಕಾದರೆ ಖಂಡಿತ ಅದನ್ನು ನೀವು ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ಸ್ವೀಟ್ ಪಾನಿಗೆ ಏನೇನು ಬೇಕು ಒಂದೊಂದೇ ಐಟಮ್ನ ಹೇಳ್ತಾ ಹೋಗ್ತೀನಿ. ಅದೇ ಪ್ರಮಾಣದಲ್ಲಿ ನೀವು ಹಾಕೊಂಡು ಮಾಡ್ಕೋಬೋದು. ಸೇಮ್ ರಿಸಲ್ಟ್ ಬರುತ್ತೆ ನಿಮಗೂ ಕೂಡ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಮೊದಲಿಗೆ 1 ಕಪ್ ಆಗೋಷ್ಟು ಹುಣಸೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ನಾನು ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. 1 ಚಮಚ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆ ಪುಡಿ ಅಂದರೆ ಕ್ಯೂಮಿನ್ ಪೌಡರ್ ಹಾಕ್ಕೊಂಡಿದ್ದೀನಿ. 1/4 ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. 1/4 ಚಮಚ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2-3 ಕಪ್ ಆಗೋಷ್ಟು ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪಾನಿ ರೆಡಿ. ನೋಡಿ, ಸ್ವೀಟ್ ಪಾನಿ ಅಂದರೆ ಬರೀ ಸ್ವೀಟಾಗೇ ಇರಬಾರ್ದು. ಅದು ಸ್ವೀಟ್ ಪಾನಿನಲ್ಲಿ ಸ್ವಲ್ಪ ಖಾರ ಸಿಗಬೇಕು ಆ್ಯಂಡ್ ಖಾರ ಪಾನಿನಲ್ಲಿ ಲೈಟಾಗಿ ಒಂದು ಸ್ವೀಟ್ ಸಿಕ್ಕಿದ್ರೆ ಆ ಪಾನಿ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋರ್ಗೂ ತುಂಬ ಇಷ್ಟ ಆಗುತ್ತೆ. ಸ್ವೀಟ್ ಪಾನಿ ರೆಡಿ ಆಯಿತು. ನೆಕ್ಸ್ಟು ಖಾರ ಪಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಖಾರ ಪಾನಿಗೆ ಬೇಕಾಗುವಂಥ ಐಟಮ್ಸ್ನು ನಿಮಗೆ ಒಂದೊಂದೇ ತೋರಿಸ್ತಾ ಹಾಕ್ತಾ ಹೋಗ್ತೀನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲಿಗೆ 1 ಕಟ್ಟಲ್ಲಿ 1/4 ಕಟ್ಟಾಗೋಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಎಷ್ಟು ತೊಗೊಂಡಿರ್ತೀವೋ ಅದರ 2ರಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಸೊ ಒಂದು ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು ಇಲ್ಲಿ ಹಾಕ್ಕೊಂಡಿದ್ದೀನಿ. 1-2 ಇಂಚು ಶುಂಠಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಮೆಣಸಿನ್ಕಾಯಿ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ. ಚಳಿ ಇದೆಯಲ್ವಾ ಈಗ ಬೆಂಗಳೂರು ವೆದರು, ಹಾಗಾಗಿ ಸ್ವಲ್ಪ ಖಾರ ಇರಲಿ ಪಾನಿ ಅಂದ್ಬಿಟ್ಟು ನಾನು ಒಂದು 4-5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಖಾರ ಇರಲಿ ಅಂತ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಈಗ ಮಸಾಲೆ ಪುಡಿಗಳನ್ನ ಹಾಕೊಂಡ್ಬಿಡೋಣ. ಸ್ವಲ್ಪ ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಕ್ಯೂಮಿನ್ ಪೌಡರ್ ಅಂದರೆ ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ಪಾನಿ ಬ್ಲ್ಯಾಕ್ ಸಾಲ್ಟ್ ಇಲ್ದರೆ ಮಾಡೋಕ್ಕಾಗೋದೇ ಇಲ್ಲ. 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಾಮೂಲಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಘಮಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ.
ನಿಮಗೆ ಬೇಕು ನಾವು ತಿಂತೀವಿ ಅನ್ನೋದಾದರೆ ಮಿಕ್ಸಿಲಿ ರುಬ್ಬುವಾಗ ಬೆಳ್ಳುಳ್ಳಿ ಕೂಡ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ, ನಿಮಗೆ ಬೇಕಾದರೆ ಅದನ್ನು ಕೂಡ ಹಾಕೋಬೋದು. ಇನ್ನು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಕಿರೋಂಥ ಮಸಾಲ ಪದಾರ್ಥ ಇಷ್ಟೇ ಸಾಕು, ಇನ್ನೇನು ಜಾಸ್ತಿ ಹಾಕುವಂಥದ್ದು ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೂ ಒಂದು 2ರಿಂದ 3 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಖಾರ ಪಾನಿ ಮಾಡಿದ್ದಾಯಿತು. ನೆಕ್ಸ್ಟ್ ಐಟಮ್ಮು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದು. ಸೊ ಖಾರ ಪಾನಿನೂ ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಸ್ಟಫಿಂಗ್ ಹೇಗೆ ರೆಡಿ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಒಂದು 4-5 ಆಲೂಗಡ್ಡೆನ ನಾನು ಕುಕ್ಕರಲ್ಲಿ ಒಂದು 3 ವಿಸಿಲ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಸ್ಟಫಿಂಗ್ಗೆ ನಾವು ಪಲ್ಯ ರೆಡಿ ಮಾಡುವಾಗ ಕೈಯಲ್ಲೇ ಮ್ಯಾಶ್ ಮಾಡಬೇಕು. ಇದನ್ನು ಮ್ಯಾಶರಲ್ಲಿ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ದಪ್ಪ ದಪ್ಪ ಪೀಸಸ್ಸು ಹಾಗೆ ಇರಬೇಕು. ತುಂಬ ನುಣ್ಣಗೆ ಮಾಡಿಬಿಟ್ರೆ ಅಷ್ಟು ಮಜಾ ಇರಲ್ಲ. ಇದು ಪಲ್ಯ ಎಲ್ಲ ಮ್ಯಾಶ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಇದಕ್ಕೆ ಮಸಾಲೆ ಪುಡಿಗಳನ್ನ ಹಾಕ್ಕೊಳ್ಳೋಣ. ಪಲ್ಯಕ್ಕೆ ಮೊದಲಿಗೆ 1 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಂಡಿತ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಒಂದು ಸ್ವಲ್ಪ ಸಣ್ಣಕ್ಕೆ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು 1/4 ಚಮಚ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನಾವು ಹಾಕಿರೋ ಮಸಾಲ ಪದಾರ್ಥಗಳು ಪ್ರತಿಯೊಂದು ಕಡೆಗೂ ಹರಡಲಿ. ಸ್ನೇಹಿತರೆ, ಪಲ್ಯ ಕೂಡ ರೆಡಿ ಆಯಿತು. ನೆಕ್ಸ್ಟು ಪೂರಿಗೆ ಪಲ್ಯ ಹಾಕ್ಕೊಂಡು ಪಾನಿ ಹಾಕ್ಕೊಂಡು ತಿಂತಾ ಇರೋದಷ್ಟೇ. ಬನ್ನಿ ನೋಡೋಣ ಅದನ್ನು ಕೂಡ. ಪಲ್ಯ ಇಟ್ಟಿದ್ದೀನಿ, ಈ ಕಡೆ ಖಾರ ಪಾನಿ ಇಟ್ಟಿದ್ದೀನಿ, ಈ ಕಡೆ ಸ್ವೀಟ್ ಪಾನಿ ಕೂಡ ಇಟ್ಟಿದ್ದೀನಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಸರ್ವ್ ಮಾಡೋಕ್ಕೆ ಮುಂಚೆ ಎಲ್ಲದರದ್ದು ಒಂದು ಸಲ ರುಚಿ ನೋಡಿ. ಏನಾದರೂ ಕಮ್ಮಿ ಇದೆ ಅಂತ ಅನಿಸಿದ್ರೆ ಅವಾಗ ಹಾಕ್ಕೋಬೋದು. ಸ್ವೀಟ್ ಪಾನಿ ಕರೆಕ್ಟಾಗಿದೆ. ಖಾರ ಪಾನಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಬೇಕು ಅನಿಸುತ್ತೆ. ಸೊ ಇನ್ನೊಂದು ಒಂದು ಅರ್ಧ 3/4 ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸೊ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಅಲಂಕಾರಕ್ಕೆ 2 ಪಾನಿ ಮೇಲೂ ಬೂಂದಿ ಹಾಕ್ಕೊಳ್ತಾ ಇದ್ದೀನಿ. ಬೂಂದಿ ಆದರೂ ಹಾಕೋಬೋದು, ಇಲ್ಲ ನೈಲಾನ್ ಸೇವ್ ಬರುತ್ತೆ ಅದು ಕೂಡ ಹಾಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಈರುಳ್ಳಿ ಹಾಕೋಬೋದು, ಏನು ಬೇಕಾದರೂ ಹಾಕೋಬೋದು. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ನೇಹಿತರೆ, ಸ್ಟ್ರೀಟ್ ಸ್ಟೈಲ್ ಗೋಲ್ಗಪ್ಪ ಪೂರ್ತಿ ರೆಡಿಯಾಗಿದೆ. ಈಗ ಇದನ್ನು ರುಚಿ ನೋಡೋಂಥ ಸಮಯ. ಪೂರಿ ತೊಗೊಳ್ಳಿ, ಮಾಮೂಲಿ ಅಂಗಡಿಲೆಲ್ಲ ಸಿಗುತ್ತಲ್ಲ ಪಾನಿಪುರಿ, ಆ ಥರ ತೊಗೊಳ್ಳಿ. ಸ್ವಲ್ಪ ಆಲೂಗಡ್ಡೆ ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಡೈರೆಕ್ಟಾಗಿ ಪಾನಿಲಿ ಅದ್ಬಿಟ್ಟು ಅದ್ಭುತವಾಗಿ ಬಂದಿದೆ. ನಾನು ಹೈಪ್ ಮಾಡಬೇಕು ಅಥವಾ ನಾನು ಮಾಡಿದ್ದನ್ನು ಹೊಗಳ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಸ್ವೀಟ್ ಪಾನಿ ಮಾಡಿಸ್ದಾಗಿದೆ. ಆವಾಗಲೇ ನಿಮಗೆ ವಿಡಿಯೋನಲ್ಲಿ ಹೇಳಿದೆ, ಬರೀ ಸ್ವೀಟೇ ಇರಬಾರ್ದು, ಲೈಟಾಗಿ ಖಾರ ಹುಳಿ ಎಲ್ಲ ಇರಬೇಕು ಸ್ವೀಟ್ ಪಾನಿನಲ್ಲಿ ಅಂತ. ಸೊ ಖಾರ ಸಿಗ್ತಾ ಇದೆ, ಪೆಪ್ಪರ್ ಪೌಡರ್ದು ಘಾಟ್ ಸಿಗ್ತಾ ಇದೆ, ಚಾಟ್ ಮಸಾಲ ಹುಳಿ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ. ಖಾರ ಪಾನಿ ಟೇಸ್ಟ್ ಮಾಡಬೇಕು. ಇವಾಗ ಟೇಸ್ಟ್ ಮಾಡೋ ಮುಂಚೆ ಇನ್ನೊಂದು ಐಟಮ್ ಹಾಕಬೇಕು. ಏನದು? ನಿಂಬೆಹಣ್ಣು. ನೀವು ನಿಂಬೆಹಣ್ಣು ಬೇಕಾದರೂ ಹಾಕೋಬೋದು, ಇಲ್ಲ ಅಂದರೆ ಹುಣಸೆ ಹಣ್ಣಿನ ರಸ ನಾವೇನು ಎತ್ತಿಟ್ಟಿರ್ತೀವಲ್ಲ ಸ್ವೀಟ್ ಪಾನಿಗೆ, ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಪೂರಿನ ಹೋಲ್ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಹಾಕೋಣ. ಪಾನಿ ಜೊತೆ ಎತ್ಕೊಂಡು ಖಾರವಾಗಿ ಹುಳಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಸಲ ಇದರ ಮನೆಯಲ್ಲಿ ಮನೆಯವ್ರಿಗೆಲ್ಲ ಮಾಡಿಕೊಡಿ,
ಪದೇ ಪದೇ ನಿಮ್ಮನ್ನು ಕೇಳ್ತಾನೆ ಇರ್ತಾರೆ ಮಾಡಿಕೊಡಿ ಅಂತ. ಅಷ್ಟು ರುಚಿಯಾಗಿ ಅದ್ಭುತವಾಗಿ ಬಂದಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಒತ್ತಿ. ಎಲ್ಲರೂ ಸೇರಿಕೊಂಡು ಮನೆಯಲ್ಲಿ ಒಂದ್ಸಲ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋದು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಅವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.